ಅಯ್ಯೋ ತಾತ, ಅಜ್ಜಿ, ಇದೇನಿದು ಗೌರಮ್ಮನೂ ಗಣಪತಿನೂ ಕರ್ಕೊಂಡು ಎಲ್ಲೋಯ್ತಾ ಇದ್ದೀರಿ? ಸುಮ್ಕೆ ಹಂಗೆ ಊರೆಲ್ಲ ಸುತ್ಕೊಬರಮ್ಮ ಅಂತ ಹೋಯ್ತಾ ಇದ್ದೋ. ಅದೇನ್ರಿ ಅದು ಹಂಗೆ ತಮಾಷೆ ಮಾಡ್ತೀರಲ್ಲ? ದೇವ್ರ ವಿಷಯದಾಗ ಹಂಗೆಲ್ಲ ತಮಾಷೆ ಮಾಡಾರಾ? ಲೇ ಪಾಪ, ಹಬ್ಬ ಮುಗಿತಲ್ಲ, ಈಗ ಗಣಪತಿನೂ ಗೌರಮ್ಮನೂ ವಿಸರ್ಜನೆ ಮಾಡ್ಬಿಟ್ಟು ಬರ್ಬೇಕಣ್ಣ. ವಿಸರ್ಜನೆ ಅಂದ್ರೆ ಏನಜ್ಜಿ? ವಿಸರ್ಜನೆ ಅಲ್ಲ ಕಣ್ಲೆ ಪಾಪ, ಅದು ವಿಸರ್ಜನೆ. ಹಂಗಂದ್ರೆ ಗಣೇಶನುವೆ ಗೌರಮ್ಮನುವೆ ಇಟ್ಟಿರ್ತೀವಲ್ವ ನಾವು ಮನೇಲಿ. ಪೂಜೆ ಮುಗಿದ್ಮೇಲೆ ಮಾರನೇ ದಿನಕ್ಕೋ ಅಥವಾ ಒಂದು 3 ದಿನಕ್ಕೋ ಹೋಗ್ಬಿಟ್ಟು ಅವನ್ನ ಕೆರೆಗೋ ಹೊಳೆಗೋ ವಿಸರ್ಜನೆ ಮಾಡ್ಬಿಟ್ಟು ಬರಬೇಕು. ಕೆರೆಗೋ ಹೊಳೆಗೋ ಮುಳುಗಿಸ್ಬಿಟ್ಟು ಬರಬೇಕು. ಅದನ್ನೇ ವಿಸರ್ಜನೆ ಅಂತಾರೆ. ಅಯ್ಯೋ, ಹಂಗೇಕ್ ಮಾಡ್ಬೇಕು ತಾತ? ಯಾವಾಗ್ಲೂ ನಮ್ಮನೇಲೇ ಇಟ್ಕೋಬೋದಲ್ಲ? ಓ ಇಲ್ಲ ಕಣಪ್ಪ, ಹಂಗೆಲ್ಲ ಇಟ್ಕೊಳಂಗಿಲ್ಲ. ಅದನ್ನ ವಿಸರ್ಜನೆ ಮಾಡಿ ಬಂದು ಮುಂದಿನ ವರ್ಷ ಬಾರಪ್ಪ ಗಣಪ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಬರ್ಬೇಕು ನಾವು. ಮುಂದಿನ ವರ್ಷ ಮತ್ತೆ ತಿರ್ಗಾ ಹೊಸ ತಂದು ಇಡಬೇಕು. ತಾತ, ಅದಕ್ಕೆ ಬೇಜಾರಾಗಕ್ಕಿಲ್ವ ತಾತ? ನೀರಲ್ಲಿ ಮುಳುಗಿಸ್ಬಿಟ್ರೆ ನಾವು? ಇಲ್ಲ ಪಾಪ, ಹಂಗೆಲ್ಲ ಏನು ಬೇಜಾರಾಗಕ್ಕಿಲ್ಲ. ದೇವ್ರಲ್ವ ಪಾಪ, ವರ್ಷಕ್ಕೊಂದ್ಸರಿನೇ ಬರೋದು. ಹೋಗ್ಬಿಟ್ಟು ನಾವು ಬಿಟ್ಬಿಟ್ಟು ಬರಬೇಕು ದೇವ್ರನ್ನ. ಕೆರೆಯಲ್ಲಿ ಬಿಟ್ಬಿಟ್ಟು ದೇವ್ರೇ ಮುಂದಿನ ವರ್ಷ ಬಾರಪ್ಪ, ಅಲ್ಲಿವರೆಗೂ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಪ್ಪ ಅಂತ ಕೇಳ್ಕೊಂಡು ಬರಬೇಕು. ಅಯ್ಯೋ ಅಜ್ಜಿ, ಹಂಗಂತ ಅಂದಿದ್ರೆ ನಾನು ಬೆಳಿಗ್ಗೆಯಿಂದನೂ ಗಣಪತಿ ಹತ್ರನೇ ಇರ್ತಿದ್ನಲ್ಲ ಅಜ್ಜಿ. ನನಗೇನು ಗೊತ್ತು ಯಾವಾಗಲೂ ಮನೇಲೇ ಇರ್ತದೆ ಅಂತ ಅಂದ್ಬಿಟ್ಟು ನಾನು ಆಟ ಆಡೋಕೆ ಹೊಂಟೋಗಿದ್ನಲ್ಲ ಅಜ್ಜಿ. ಹೋಗ್ಲಿ ಬಿಡ್ಲಾ ಚೋಟು, ಈಗ ನಾವು ಕೆರೆ ತಕ್ಕ ಹೋಯ್ತೀವಲ್ವಾ, ಅಲ್ಲಿವರೆಗೂ ನಮ್ಮ ಜೊತೆನೇ ಬಾ. ಆಮೇಲೆ ಗಣಪತಿನ ಬಿಟ್ಬಿಟ್ಟು ಎಲ್ಲರೂ ಒಟ್ಟಿಗೆ ಬರುಮ. ಸರಿ ತಾತ, ನಾವು ಬರ್ಬೋದಾ? ನಾನೇ ಗಣಪತಿ ಬಿಡ್ತೀನಿ ತಾತ. ಹಂಗೆಲ್ಲವಾ ಕೆರೆ ತವ, ನೀನ್ ಚಿಕ್ಕ ಹುಡುಗ ಅಲ್ವಾ? ಬಿಡಕ್ಕಾಗೋದಿಲ್ಲ ಗಣಪತಿಯ. ನೀನು ಕೆರೆ ತನಕ ಬಾ. ಕೊನೆ ತನಕ ಅಲ್ಲೇ ನಿಂತಿರುವಂತೆ. ಆಮೇಲೆ ನಾನು ಗಣಪತಿಯ ಬಿಟ್ಬಿಟ್ಟು ಬರ್ತೀನಿ. ನೀನು ಹೋಗೋಕ್ಕಾಗಕ್ಕಿಲ್ಲ ಕಣಪ್ಪ ಕೆರೆ ತವ, ಆಯ್ತಾ? ಯಾಕೆ ತಾತ? ನಾನು ಬರ್ತೀನಿ ತಾತ, ನನಗಿಷ್ಟ. ಗಣಪತಿ ಜೊತೆಲೆ ಬರ್ತೀನಿ. ಅಲ್ಲಿ ನೀರೊಳಗಡೆ ಬಿಟ್ಬಿಟ್ಟು ಆಮೇಲೆ ವಾಪಸ್ ಬಂದ್ಬಿಡೋಣ. ಅಯ್ಯೋ ಪಾಪ, ಹಂಗೆಲ್ಲ ಆಟ ಮಾಡಬಾರ್ದು ಕಣ್ಲಾ. ಹಿಂಗೆಲ್ಲ ಆಟ ಮಾಡಿದ್ರೆ ಇಲ್ಲೇ ಬಿಟ್ಬಿಟ್ಟು ಹೋಯ್ತೀನಿ. ನಿಮ್ಮಪ್ಪ ನಿಮ್ಮ ದೊಡ್ಡಪ್ಪ ಎಲ್ಲ ಇಲ್ಲೇ ಅವ್ರೆ. ಇವಾಗ ಅವ್ರ ಹತ್ರನೇ ಇರು ನೀನು. ಇಲ್ಲೇ ಬಿಟ್ಬಿಟ್ಟು ಹೋಯ್ತೀನಿ. ಇನ್ನೇನು ಮಾಡೋದು? ನೀನು ಹಿಂಗೆ ಆಟ ಮಾಡ್ಬಿಟ್ಟು ಅಲ್ಲಿ ಕೆರೆ ತಗೊ ಬಂದ್ಬಿಟ್ಟು ಬಿದ್ಗಿದ್ದೋದ್ರೆ ಕಾಲು ಜಾರ್ತದೆ ಕಣಪ್ಪ. ಅಲ್ಲಿ ಎಲ್ಲ ಪಾಚಿ ಎಲ್ಲ ಕಟ್ಟಿರ್ತದೆ. ಆಯ್ತು ಬಿಡು ತಾತ, ಬಿಟ್ಟು ಹೋಗ್ಬೇಡ. ನಾನೇನು ಮಾಡೋಕ್ಕಿಲ್ಲ. ಸುಮ್ಮನೆ ಗಣಪತಿ ಜೊತೆಲಿ ಬರ್ತೀನಿ ಅಲ್ಲಿವರೆಗೂ, ಆಯ್ತಾ? ತಾತ, ಡ್ಯಾನ್ಸ್ ಎಲ್ಲ ಮಾಡ್ಕೊಬರ್ಬೋದಾ? ಕಣ್ಲೆ ಪಾಪ, ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಖುಷಿಯಾಗಿ ಗಣೇಶನ ಬಿಟ್ಬಿಟ್ಟು ಬರಬೇಕು. ಆಗ ಮುಂದಿನ ವರ್ಷ ಗಣೇಶ ನಮ್ಮನೆಗೆ ಬರ್ತಾನೆ ಮೊದಲು. ತಾತ, ಗಣೇಶನೇನೋ ಬಿಡ್ತೀವಿ ನೀರಲ್ಲಿ, ಗೌರಮ್ಮನೂ ಬಿಡ್ಬೇಕಾ? ಕಣ್ ಪಾಪ, ಗೌರಮ್ಮನೂ ಬಿಡ್ಬೇಕು, ಗಣೇಶನೂ ಬಿಡ್ಬೇಕು. ಇಬ್ರು ಕೂರ್ಸಿರ್ತೀವಲ್ವಾ, ಗೌರಮ್ಮ ಗಣೇಶ ಇಬ್ರು ಬಿಡ್ಬೇಕು. ಗೌರಮ್ಮ ಗಣೇಶನ ಅಮ್ಮ ಅಲ್ವಾ? ಗಣೇಶನ ಬಿಟ್ಟ ಮೇಲೆ ಗೌರಮ್ಮನೂ ಬಿಡ್ಬೇಕಲ್ವಾ ನಾವು? ಅಮ್ಮ ಮಗ ಇಬ್ರು ಖುಷಿಯಾಗಿ ಹಬ್ಬ ಮುಗಿಸ್ಕೊಂಡು ಹೋಯ್ತಾರೆ. ಮುಂದಿನ ವರ್ಷ ಬರ್ತಾರೆ ಮುಂದೆ. ಓ ಹೌದಾ ತಾತ? ಅವ್ರ ಅಮ್ಮ ಮಗ ಅಂತಾನೆ ಗೊತ್ತಿರ್ಲಿಲ್ಲ ನನಗೆ. ಅಯ್ಯೋ, ನಿಮಗೆ ಕತೆನೇ ಗೊತ್ತಿಲ್ವೇನ್ರಲ್ಲ? ಕೇಳಿದಿದ್ರೆ ನಾನೇ ಹೇಳ್ತಿದ್ನಲ್ಲ. ಈಗ ಒಂದು ಪ್ರಶ್ನೆ ಕೇಳ್ತೀನಿ ಹೇಳಿ. ಗಣೇಶಂಗೆ ನಮ್ಮ ಥರ ಯಾಕೆ ಮುಖ ಇಲ್ಲ? ಸೊಂಡ್ಲೆ ಯಾಕೈತಪ್ಪ? ಯಾಕೆಂದ್ರೆ ಇದು ಗಣೇಶ, ಅದಕ್ಕೆ. ಗಣೇಶ ಯಾವಾಗಲೂ ಹಂಗೆ ಇರೋದಲ್ವ ತಾತ? ಅಯ್ಯೋ ಹಂಗಲ್ಲ ಕಣ್ರಪ್ಪ. ಒಂದ್ಕಿತ ಗೌರಮ್ಮ ಸ್ನಾನ ಮಾಡ್ತಾ ಇತ್ತಂತೆ, ಆಯ್ತಾ? ಸ್ನಾನ ಮಾಡಬೇಕಾದ್ರೆ ಮಗ ಗಣೇಶನ ಆಚೆ ನಿಲ್ಲಿಸಿ ಯಾರೇ ಬಂದ್ರೂ ಒಳಗೆ ಬಿಡ್ಬೇಡ ಅಂತ ಹೇಳಿತಂತೆ. ಆಗ ಶಿವ ಬರ್ತಾನೆ. ಶಿವ ಗೌರಮ್ಮಂದು ಗಂಡ ಅಲ್ವಾ? ಅವನು ಬಂದು ಕೇಳ್ತಾನೆ, ನಾನು ಒಳಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಗಣೇಶ ಹೇಳ್ತಾನೆ, ನಮ್ಮಮ್ಮ ಯಾರನ್ನು ಒಳಗಡೆ ಪ್ರವೇಶ ಮಾಡಬೇಡ ಅಂತ ಹೇಳಿತೆ, ನಾನು ಬಿಡೋಕಿಲ್ಲ ಅಂತ ಹೇಳ್ತಾನೆ. ಆಗ ಶಿವಂಗೆ ಕೋಪ ಬಂದ್ಬಿಡುತ್ತೆ. ಏನು ನನ್ನೇ ಒಳಗೆ ಬಿಡ್ತಾ ಇಲ್ವಲ್ಲ ಇವನು ಅಂತ ಅಂದ್ಬಿಟ್ಟು ಅವನು ಕತ್ತರಿಸಾಕ್ಬಿಡ್ತಾನೆ. ಕತ್ತರಿಸಾಕಿದ್ಮೇಲೆ ಏನಾಗುತ್ತೆ, ಗೌರಮ್ಮ ಒಳಗಿಂದ ಬರ್ತಾಳೆ. ಅವಾಗ ನೋಡ್ತಾಳೆ ಗಣೇಶನ ಕತ್ತರಿಸಾಕ್ಬಿಟ್ಟವನೇ ಶಿವ. ಅಯ್ಯೋ, ನನ್ನ ಮಗನ ಕತ್ತರಿಸಾಕ್ಬಿಟ್ಟಿದೆಯಲ್ಲ, ಇವಾಗ ನನಗೆ ಗೊತ್ತಿಲ್ಲ ಯಾರ್ದು ರುಂಡ ಸಿಗುತ್ತೋ ಅವ್ರದ್ದು ತಂದು ನನ್ನ ಮಗನ ಬದುಕಿಸ್ಬೇಕು ನೀನು ಅಂತ ಹೇಳ್ತಾರೆ. ಆಗ ಶಿವ ಆದೇಶ ಮಾಡ್ತಾನೆ, ಹೋಗಿ ಯಾರು ರುಂಡ ಈ ಸಮಯದಲ್ಲಿ ಯಾರು ಸತ್ತಿರ್ತಾರೋ ಅವ್ರ ರುಂಡ ತಗೊಬನ್ನಿ ಅಂತ ಅನ್ನತ್ತೆ. ಆಗ ಒಂದು ಆನೆ ಸತ್ತೋಗ್ಬಿಟ್ಟಿರುತ್ತೆ. ಅದೇ ಸಮಯಕ್ಕೆ ಆ ಆನೆ ರುಂಡ ತಗೊಬಂದು ಆ ಗಣೇಶಂಗೆ ಹಾಕ್ತಾನೆ. ಅದಕ್ಕೆ ಗಣೇಶಂಗೆ ಸೊಂಡ್ಲು ಎಲ್ಲ ಇರೋದು, ಆನೆ ಥರ ಇರೋದು. ಗೊತ್ತಾಯ್ತಾ? ಓ ಹೌದಾ ತಾತ? ಇದೆಲ್ಲ ನಂಗೆ ಗೊತ್ತೇ ಇರ್ತಿರ್ಲಿಲ್ಲ ತಾತ. ಅಯ್ಯೋ, ಚೆಂದಾಗೈತೆ ತಾತ ಕತೆ. ನಡಿ, ಇನ್ನೂವೇ ಸುಮಾರು ಕತೆ ಐತೆ. ಗಣೇಶ ಹೆಂಗ್ ಹುಡ್ತಾ, ಇವನೇನ್ ಮಾಡ್ದ ಎಲ್ಲ ಅದನ್ನ ಹೇಳ್ತೀನಿ. ಈಗ ಸದ್ಯಕ್ಕೆ ಕೆರೆತ ಹೋಗಿ ವಿಸರ್ಜನೆ ಮಾಡ್ಬಿಟ್ಟು ಬರುಮ. ನಡೀರಿ ನಡೀರಿ, ಬಿರ್ನೆ ಹೋಗ್ಬಿಟ್ಟು ವಿಸರ್ಜನೆ ಮಾಡ್ಬಿಟ್ಟು ಬಂದ್ಬಿಡುಮ. ಆಮೇಲೆ ಮನೆಯೆಲ್ಲ ಒಂಚೂರು ಒರೆಸಿ ಗುರ್ಸಿ ಸಾರಿಸ್ಕೋಬೇಕನ್ರಿ. ದೇವ್ರಿತ್ತಲ್ಲ ಅಂತ ಅಂದ್ಬಿಟ್ಟು ಏನು ಮಾಡಿಲ್ಲ ನಾನು. ಆಮೇಲೆ ಹೆಣ್ಮಕ್ಳು ಅಳಿಯಂದ್ರೂ ಆಚೆಗೆ ಹೋಗೋರೆ. ಪ್ಯಾಟಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ್ರು ಕಣ್ರಿ. ಅವ್ರು ಬರೋಷ್ಟರಲ್ಲಿ ಅಡುಗೆನೂ ಮಾಡಿರ್ಬೇಕಲ್ವಾ? ಬನ್ರಿ ಹೋಗುಮ. ಕಡ್ಲೆ ನಡಿ ಹೋಗುಮ. ಗಣಪತಿ ಬಪ್ಪ ಮೋರೆಯ, ಮಂಗಳ ಮೂರ್ತಿ ಮೋರೆಯ.
ಗಣಪತಿ ಬಪ್ಪ. ಮೋರೆಯ. ಲೇ ಪಿಂಕಿ ಸುಂದ್ರಿ ಎಲ್ಲೋಗಿದ್ರಿ ಇಬ್ರುವೆ? ನಾನು ಆಗ್ಲೇಯಿಂದವ ನೀವು ನಮ್ಮ ಜೊತೆ ಗಣಪತಿ ಬಿಡೋಕೆ ಬರ್ತೀರಾ ಅಂತ ನೋಡ್ತಾ ಇವ್ನಿ. ಇಲ್ಲಿ ನೋಡಿದ್ರೆ ಇಲ್ಲಿ ಕೆರೆ ಹತ್ರ ಏನು ಮಾಡ್ತಿದ್ರಿ? ಏ ನಮ್ಮಲ್ಲೇನುವೆ ಗಣಪತಿ ಇಟ್ಟಿದ್ರಲ್ಲ ಅದನ್ನೇ ಬುಡಕ್ಕೆ ಅಂತ ಬಂದಿದ್ರಲ್ಲ, ಅವ್ರ ಜೊತೆಗೆ ಬಂದಿದ್ದು ನಾವುವೆ. ಈಗ ನೀನ್ ಕಂಡಲ್ಲ ಅದಕ್ಕೆ ಓಡ್ ಬಂದ್ಬಿಟ್ಟು. ಹೌದಾ, ಸರಿ ಒಳ್ಳೇದಾಯ್ತು ಬಿಡಿ. ಈಗ ನಮ್ಮನೆದುವೆ ಗಣಪತಿ ಬಿಟ್ಬಿಟ್ಟು ಹೋಗುಮ ಆಟಾಡೋಕ್ಕೆ, ಆಯ್ತಾ? ಹ್ಞೂ ಸರಿ ಆಯ್ತು. ಆಮೇಲೆ ನೀನು ಹಾಡು ಹೇಳಕ್ಕಿಲ್ವಾ ಗಣಪತಿ ಬಿಡ್ಬೇಕಾರೆ? ಹಾಡು ಹೇಳ್ಬೇಕಾ? ಯಾವ ಹಾಡು ಹೇಳಿ? ನನಗೆ ಗಣೇಶನ್ ಅಷ್ಟು ಬರಲ್ವಲ್ಲ. ಫಿಲಮ್ ಆದರೆ ಬರುತ್ತೆ ಒಂದು ಸ್ವಲ್ಪ, ಇದು ಬರಲ್ವಲ್ಲ, ಏನು ಮಾಡಲಿ? ಗಣೇಶ ಜೈ ಗಣೇಶ ಅದು ಬರುತ್ತೆ ನನಗಂತೂ. ಲೇ ಪಾಪ, ಯಾವ್ದಾದ್ರು ಭಕ್ತಿಗೀತೆ ಹೇಳ ಅಂದ್ರೆ ಗಣೇಶ ಜೈ ಗಣೇಶ ಅಂತ ಹೇಳ್ತಾ ಇದೆಯಲ್ಲ. ಯಾವ್ದಾದ್ರು ಒಂದು ಹೇಳ. ತಾತ ನಂಗೆ ಬರುತ್ತೆ, ಇದು ಹೇಳ್ತೀನಿ ಒಂದು. ಅದ್ರದ್ದು ಚಿಕ್ಕದು ತಾತ. ಆಯ್ತು ಹೇಳವ, ಏನಾಗಕ್ಕಿಲ್ಲ, ಚಿಕ್ಕದು ದೊಡ್ಡದು ಹೇಳು ಒಂದು. ಆಮೇಲೆ ಗಣೇಶ ವಿಸರ್ಜನೆ ಮಾಡುವ. ಗಣಪತಿಯೇ ಗಜಮುಖನೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಲೇ ಅದೇನದು ಒಂದೇ ಎರಡೆರಡು ಸರಿ ಹೇಳ್ತಾ ಇದೆಯಲ್ಲ. ನಂಗೆ ಬರೋದೇ ಆಟೆಯ, ಅದಕ್ಕೆ ಅದನ್ನೇ ಎರಡೆರಡು ಸರಿ ಹೇಳ್ದೆ ಆಟೆಯ. ನೋಡ್ತತೆ ಹೆಂಗೆ ಆಡ್ತಾನೆ ಅವನು. ಏಯ್ ಸುಮ್ನಿಲ್ಲ ಪಾಪ, ಯಾಕೆ ಹಂಗಾಡಿಯ ನೀನು? ಆ ಹುಡುಗಿ ಆಟಾದ್ರೂ ಹೇಳ್ತೈತೆ, ನಿಂಗೆ ಆಟು ಬರೋದಿಲ್ವಲ್ಲ? ನಂಗೂ ಬತ್ತದ ಇರ್ತದ ಒಂದು ನೆಂಪಿಸ್ಕೊಂಡೆ ಈಗ ತಾನೆಯಾ. ಇರು ನಂಗೂ ಒಂದು ಬತ್ತದ ಹೇಳ್ತೀನಿ. ಗಣೇಶ ಬಂದಾನ ಇಲಿಯ ಮ್ಯಾಲೆ ಕುಳಿತಾನ, ಹಬ್ಬಕ್ಕೆ ಬಂದಾನ ಚೌತಿ ಹಬ್ಬಕ್ಕೆ ಬಂದಾನ, ದೊಲ್ಲುವತೆ ಗಣಪ ಮಾಲೆ ಕುಂತಾನ, ಹಬ್ಬಕ್ಕೆ ಬಂದಾನ ಚೌತಿ ಹಬ್ಬಕ್ಕೆ ಬಂದಾನ. ನೀನೇನು ಒಂದೊಂದು ಎರಡೇ ಸತಿ ಹೇಳಿಲ್ವಾ? ನನಗೆ ಮಾತ್ರ ಹೇಳ್ತಾನೆ ಇಲ್ಲಿ. ಆಯ್ತು ಬಿಡ್ರಲ್ಲ, ಜಗಳ ಆಡ್ಬೇಡಿ ಇವಾಗ. ಗಣೇಶ ಆಮೇಲೆ ಕೋಪ ಮಾಡ್ಕೊಬಿಡ್ತಾನೆ. ಕುಸ್ಕುಸಿಯಾಗಿ ಕಳಿಸ್ಬೇಕು ಗಣೇಶನ. ಸರಿ ಕಣ್ತಾತ. ತಾತ ನಾನು ಅಲ್ಲಿವರೆಗೂ ಬರ್ತೀನಿ ಕಣ್ತಾತ, ನೀರು ತನ್ಕವಾ? ಏಯ್ ಪಾಪ, ಅದಕ್ಕೆ ಕಣ್ಲ ನಿನ್ನ ಕರ್ಕ ಬರೋದಿಲ್ಲ ಅಂತ ಹೇಳಿದ್ದು. ಅಲ್ಲಿ ನೀರು ತನಕ ಎಲ್ಲ ಹೋಗ್ಬಾರ್ದು, ಸುಮ್ ಕೂತ್ಕೊಳ್ಳಿ. ಓಹೋ, ಹೇಳಿದ ಮಾತೇ ಕೇಳೋಕ್ಕಿಲ್ಲ ಅಂತ್ಯ. ನಿಮ್ಮ ತಾತ ಹೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತದೆ. ಕೊನೆಗೆಲ್ಲ ನಮಸ್ಕಾರ ಮಾಡ್ಕೊಬಿಡಿ ಗಣೇಶನ ಒಂದ್ಸರಿ. ಬಿಟ್ಬಿಟ್ಟು ಬರ್ತದೆ ತಾತ. ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಪ್ಪ ಗಣೇಶ ಅಂತ ಅಂದ್ಬಿಟ್ಟು ಬೇಡ್ಕೊಳ್ಳಿ ಎಲ್ಲವ. ಸರಿ ಸರಿ ಅಜ್ಜಿ. ಸರಿ ಕಂಡ್ರಲ್ಲ, ಇವಾಗ ಬಿಡುಮಾ. ಗೊತ್ತಾಯ್ತು ಕಂಡ್ರಲ್ಲ. ಪಾರ್ವತಿ, ನಿನ್ ಗೌರಮ್ಮನ್ ಬಿಡವ, ನಾನು ಗಣಪತಿ ಬಿಡ್ತೀನಿ ನಡಿ. ಗಣಪತಿ ಬಪ್ಪ ಮೋರೆಯ. ಮಂಗಳ ಮೂರ್ತಿ ಮೋರೆಯ. ನಡೀರಲ್ಲ, ಆಯ್ತು ಗಣಪತಿ ವಿಸರ್ಜನೆ ಆಯ್ತು. ಮುಂದಿನ ವರ್ಷ ಬಾರಪ್ಪ ಗಣಪ ಅಂತ ಬೇಡ್ಕೊಳ್ಳಿ ಎಲ್ಲರೂ. ಅಲ್ಲಿವರೆಗೂ ನಮಗೆ ವಿದ್ಯಾ ಬುದ್ಧಿ ಎಲ್ಲ ಕಲಿಸಿ, ಏನಾದ್ರು ತಪ್ಪು ಮಾಡಿದ್ರೆ ನಮ್ಮನ್ನ ಕ್ಷಮಿಸು, ಆಯಸ್ಸು ಆರೋಗ್ಯ ಎಲ್ಲ ಕೊಡಪ್ಪ ಅಂತ ಬೇಡ್ಕೊಂಡು ನಡೀರೆಲ್ಲ ಹೋಗುಮ. ಸರಿ ತಾತ, ಆಯ್ತು ಹೋಗುಮ. ತಾತ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡ್ಕೊ ಬರುಮ. ನಾನು ನನ್ನ ಸ್ನೇಹಿತರೆಲ್ಲ ಆಟಾಡ್ತೀವಿ ಕಣ್ತಾತ. ಚೆನ್ನಾಗಿ ಬಿಗ್ಬಿಡ್ತೀನಿ ನಾಕು ಪಾಪ ನಿನ್ಗೆ. ಹೇಳ್ಕೊಂಡು ಕರ್ಕೊ ಬಂದಿರ್ಲಿಲ್ವೇ ಅಲ್ಲಿ? ನೀರ್ ಕಡೆಗೆ ಹೋಗ್ಬಾರ್ದು ನೀನು, ಇಲ್ಲ ಅಂದ್ರೆ ಕರ್ಕೊಂಡು ಹೋಗಕ್ಕಿಲ್ಲ ಅಂತ. ನನೀಗ ಮಂತಕ್ಕೆ ಆಯ್ತು ಕೊಂಡ್ಬಿಡ್ತಾತ. ಹೋಗೋಣ. ನಾನು ಗಣೇಶನ್ ಬಿಟ್ಟು ಬೇಜಾರಾಗಿದ್ದೀನಿ, ನೀನು ಬೈತಿಯಲ್ಲ ತಾತ ಅದ್ರಲ್ಲೂ. ಆಯ್ತು ನಡಿಲೆ ಪಾಪ, ಹಂಗೆಲ್ಲವಾ ಗಣೇಶನ ಬೇಜಾರಾಗಿ ಬಿಡ್ಬಾರ್ದು. ಕುಸ್ಕುಸಿಯಾಗಿ ಕಳಿಸ್ಬೇಕು. ಮುಂದಿನ ವರ್ಷ ಬಾರಪ್ಪ ಅಂತ ಅಂದ್ಬಿಟ್ಟು ಕಳಿಸ್ಬೇಕು. ಆಯ್ತು ತಾತ, ನಡಿ. ಲೇ ಪಾರ್ವತಿ, ನಡಿಲೆ. ಬಿರ್ನೆಯ ಅಡಿಗೆ ಗಿಡಿಗೆ ಎಲ್ಲ ಮಾಡ್ಬೇಕು ಅಂತಿದ್ದೆ, ಇನ್ನೂ ಇಲ್ಲೇ ನಿಂತಿದೆಯಲ್ಲ, ನಡಿ. ಸರಿ ಕಣ್ರಿ, ಆಯ್ತು ನಡೀರಿ. ವೀಕ್ಷಕರೇ, ನಿಮ್ಮೂರುಗಳಲ್ಲೂ ಹೀಗೆ ಗಣಪತಿನ ಇಟ್ಟು ವಿಸರ್ಜನೆ ಮಾಡ್ತೀರಾ? ನೀವೆಲ್ಲ ಹೇಗೆ ಆಚರಿಸ್ತೀರಾ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ.